ಗುರಿಯಾಗಿಸಿ ಸಿಕ್ಕಾಪಟ್ಟೆ ಗುಂಡಿನ ದಾಳಿ ನಡೆಸಲಾಗ್ತಾ ಇದೆ. ಶ್ರೀನಗರ ಏರ್ಪೋರ್ಟ್ ಮೇಲೆ ಪಾಕ್ ದಾಳಿಗೆ ಯತ್ನ. ಶ್ರೀನಗರದ ಏರ್ಪೋರ್ಟ್ನಲ್ಲಿ ನಾವು ಸಾಕಷ್ಟು ಬಿಗಿ ರಕ್ಷಣಾ ವ್ಯವಸ್ಥೆ ಇಟ್ಕೊಂಡಿದ್ದೀವಿ, ಆದರೂ ಪಾಕ್ ದಾಳಿ ನಡೆಸಿದೆ ಶ್ರೀನಗರ ಏರ್ಪೋರ್ಟ್ಗೆ. ಪಾಕ್ನ ಫೈಟರ್ ಜೆಟ್ ಅನ್ನ ಭಾರತ ಯಶಸ್ವಿಯಾಗಿ ಉಡೀಸ್ ಮಾಡಿದೆ. ಈಗಾಗಲೇ ಹೇಳ್ತಾ ಇದ್ದೆ, ಗಗನದಲ್ಲಿ ಮುಖಾಮುಖಿಯಾಗಿದ್ದು ಭಾರತದ ಫೈಟರ್ ಜೆಟ್ ಹಾಗೂ ಪಾಕ್ನ ಫೈಟರ್ ಜೆಟ್. ಪಾಕ್ನ ಫೈಟರ್ ಜೆಟ್ ಅನ್ನ ಭಾರತ ಉಡೀಸ್ ಮಾಡಿ ಹಾಕಿದೆ. ಅಧಿಕೃತವಾದ ಯುದ್ಧನ ಇದು. ಮತ್ತಿನ್ನೇನು, ಫೈಟರ್ ಜೆಟ್ಗಳನ್ನು ಕಳಿಸಿ ಭಾರತ ನಮ್ಮ ವಾಯು ಕೇಂದ್ರದ ಒಳಗಡೆ ಬಂದಿದೆ, ನಮ್ಮ ಏರ್ ಸ್ಪೇಸ್ ಒಳಗಡೆ ಬಂದಿರತಕ್ಕಂಥದ್ದು. ಪಾಕ್ನ ಫೈಟರ್ ಜೆಟ್ ಅನ್ನ ಇದೀಗ ಉಡೀಸ್ ಮಾಡಲಾಗಿದೆ. ರಣರಂಗದ ಅತಿ ದೊಡ್ಡ ಸುದ್ದಿ ವೀಕ್ಷಕರೇ, ಪಾಕ್ನ 2 ಫೈಟರ್ ಜೆಟ್ಗಳನ್ನ ಭಾರತ ಉಡೀಸ್ ಮಾಡಿದೆ. ಶ್ರೀನಗರದಲ್ಲಿ ಭಾರತೀಯ ವಾಯುಸೇನೆ ದಾಳಿ ನಡೆಸಿರ್ತಕ್ಕಂಥದ್ದು. ಪಾಕ್ ದಾಳಿಗೆ ಪ್ರತಿದಾಳಿಯಾಗಿ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ. ಭಾರತೀಯ ವಾಯುಸೇನೆ ದಾಳಿ ಮಾಡಿರ್ತಕ್ಕಂಥದ್ದು ಶ್ರೀನಗರದಲ್ಲಿ. ಪಾಕ್ ವಾಯುಸೇನೆಗೆ ಪ್ರತಿದಾಳಿಯಾಗಿ ಪಾಕ್ನ ಯುದ್ಧ ವಿಮಾನಗಳ ಮೇಲೆ ಭಾರತೀಯ ವಾಯುಸೇನೆ ದಾಳಿ ಮಾಡಿದೆ. 2 ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಲಾಗಿದೆ. ತನ್ನ ಇದ್ದಬದ್ದ ಪರಿಶ್ರಮವನ್ನೆಲ್ಲ ಉಪಯೋಗಿಸಿಕೊಂಡು, ತನ್ನ ಇದ್ದಬದ್ದ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಪಾಕಿಸ್ತಾನ ಫೈಟರ್ ಜೆಟ್ಗಳನ್ನ, ಯುದ್ಧ ವಿಮಾನಗಳನ್ನ ಭಾರತದ ಮೇಲೆ ಹಾರಿ ಬಿಡ್ತಾ ಇದೆ, ಭಾರತದತ್ತ ತೂರಿ ಬಿಡ್ತಾ ಇದೆ. ಆದರೆ ಅತ್ಯಂತ ಯಶಸ್ವಿಯಾಗಿ ಭಾರತ ಪಾಕ್ನ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೆ. 2 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ. ನಾವು ಇದುವರೆಗೂ ಪಾಕಿಸ್ತಾನದ ಏರ್ ಬೇಸ್ನ ನಾವು ಯಾವುದೇ ಒಂದು ವಾಯು ಪ್ರದೇಶವನ್ನ ನಾವು ಪ್ರವೇಶ ಮಾಡಿಲ್ಲ. ಪಾಕ್ನ ವಾಯು ಪ್ರದೇಶವನ್ನ, ಎಲ್ಒಸಿಯನ್ನ ಯಾವುದೇ ತರದಲ್ಲೂ ಭಾರತ ದಾಟಿಲ್ಲ. ಆದರೆ ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ ಎಲ್ಒಸಿಯನ್ನ ದಾಟಿ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದನ್ನ ಅತ್ಯಂತ ಯಶಸ್ವಿಯಾಗಿ ಭಾರತ ತಡೀತಾ ಇದೆ. ಪ್ರತಿಯೊಂದು ಸಿಕ್ಕಾಪಟ್ಟೆ ಗುಂಡಿನ ದಾಳಿ ನಡೆಸಲಾಗ್ತಾ ಇದೆ. ಶ್ರೀನಗರ ಏರ್ಪೋರ್ಟ್ ಮೇಲೆ ಪಾಕ್ ದಾಳಿಗೆ ಯತ್ನ. ಶ್ರೀನಗರದ ಏರ್ಪೋರ್ಟ್ನಲ್ಲಿ ನಾವು ಸಾಕಷ್ಟು ಬಿಗಿ ರಕ್ಷಣಾ ವ್ಯವಸ್ಥೆ ಇಟ್ಕೊಂಡಿದ್ದೀವಿ, ಆದರೂ ಪಾಕ್ ದಾಳಿ ನಡೆಸಿದೆ ಶ್ರೀನಗರ ಏರ್ಪೋರ್ಟ್ಗೆ. ಪಾಕ್ನ ಫೈಟರ್ ಜೆಟ್ ಅನ್ನ ಭಾರತ ಯಶಸ್ವಿಯಾಗಿ ಉಡೀಸ್ ಮಾಡಿದೆ. ಈಗಾಗಲೇ ಹೇಳ್ತಾ ಇದ್ದೆ, ಗಗನದಲ್ಲಿ ಮುಖಾಮುಖಿಯಾಗಿದ್ದು ಭಾರತದ ಫೈಟರ್ ಜೆಟ್ ಹಾಗೂ ಪಾಕ್ನ ಫೈಟರ್ ಜೆಟ್. ಪಾಕ್ನ ಫೈಟರ್ ಜೆಟ್ ಅನ್ನ ಭಾರತ ಉಡೀಸ್ ಮಾಡಿ ಹಾಕಿದೆ. ಅಧಿಕೃತವಾದ ಯುದ್ಧನ ಇದು. ಮತ್ತಿನ್ನೇನು, ಫೈಟರ್ ಜೆಟ್ಗಳನ್ನು ಕಳಿಸಿ ಭಾರತ ನಮ್ಮ ವಾಯು ಕೇಂದ್ರದ ಒಳಗಡೆ ಬಂದಿದೆ, ನಮ್ಮ ಏರ್ ಸ್ಪೇಸ್ ಒಳಗಡೆ ಬಂದಿರತಕ್ಕಂಥದ್ದು. ಪಾಕ್ನ ಫೈಟರ್ ಜೆಟ್ ಅನ್ನ ಇದೀಗ ಉಡೀಸ್ ಮಾಡಲಾಗಿದೆ. ರಣರಂಗದ ಅತಿ ದೊಡ್ಡ ಸುದ್ದಿ ವೀಕ್ಷಕರೇ, ಪಾಕ್ನ 2 ಫೈಟರ್ ಜೆಟ್ಗಳನ್ನ ಭಾರತ ಉಡೀಸ್ ಮಾಡಿದೆ. ಶ್ರೀನಗರದಲ್ಲಿ ಭಾರತೀಯ ವಾಯುಸೇನೆ ದಾಳಿ ನಡೆಸಿರ್ತಕ್ಕಂಥದ್ದು. ಪಾಕ್ ದಾಳಿಗೆ ಪ್ರತಿದಾಳಿಯಾಗಿ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ. ಭಾರತೀಯ ವಾಯುಸೇನೆ ದಾಳಿ ಮಾಡಿರ್ತಕ್ಕಂಥದ್ದು ಶ್ರೀನಗರದಲ್ಲಿ. ಪಾಕ್ ವಾಯುಸೇನೆಗೆ ಪ್ರತಿದಾಳಿಯಾಗಿ ಪಾಕ್ನ ಯುದ್ಧ ವಿಮಾನಗಳ ಮೇಲೆ ಭಾರತೀಯ ವಾಯುಸೇನೆ ದಾಳಿ ಮಾಡಿದೆ. 2 ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಲಾಗಿದೆ. ತನ್ನ ಇದ್ದಬದ್ದ ಪರಿಶ್ರಮವನ್ನೆಲ್ಲ ಉಪಯೋಗಿಸಿಕೊಂಡು, ತನ್ನ ಇದ್ದಬದ್ದ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಪಾಕಿಸ್ತಾನ ಫೈಟರ್ ಜೆಟ್ಗಳನ್ನ, ಯುದ್ಧ ವಿಮಾನಗಳನ್ನ ಭಾರತದ ಮೇಲೆ ಹಾರಿ ಬಿಡ್ತಾ ಇದೆ, ಭಾರತದತ್ತ ತೂರಿ ಬಿಡ್ತಾ ಇದೆ. ಆದರೆ ಅತ್ಯಂತ ಯಶಸ್ವಿಯಾಗಿ ಭಾರತ ಪಾಕ್ನ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೆ. 2 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ. ನಾವು ಇದುವರೆಗೂ ಪಾಕಿಸ್ತಾನದ ಏರ್ ಬೇಸ್ನ ನಾವು ಯಾವುದೇ ಒಂದು ವಾಯು ಪ್ರದೇಶವನ್ನ ನಾವು ಪ್ರವೇಶ ಮಾಡಿಲ್ಲ. ಪಾಕ್ನ ವಾಯು ಪ್ರದೇಶವನ್ನ, ಎಲ್ಒಸಿಯನ್ನ ಯಾವುದೇ ತರದಲ್ಲೂ ಭಾರತ ದಾಟಿಲ್ಲ. ಆದರೆ
ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ ಎಲ್ಒಸಿಯನ್ನ ದಾಟಿ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದನ್ನ ಅತ್ಯಂತ ಯಶಸ್ವಿಯಾಗಿ ಭಾರತ ತಡೀತಾ ಇದೆ. ಪ್ರತಿಯೊಂದು ಸಿಕ್ಕಾಪಟ್ಟೆ ಗುಂಡಿನ ದಾಳಿ ನಡೆಸಲಾಗ್ತಾ ಇದೆ. ಶ್ರೀನಗರ ಏರ್ಪೋರ್ಟ್ ಮೇಲೆ ಪಾಕ್ ದಾಳಿಗೆ ಯತ್ನ. ಶ್ರೀನಗರದ ಏರ್ಪೋರ್ಟ್ನಲ್ಲಿ ನಾವು ಸಾಕಷ್ಟು ಬಿಗಿ ರಕ್ಷಣಾ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಆದರೂ ಪಾಕ್ ದಾಳಿ ನಡೆಸಿದೆ ಶ್ರೀನಗರ ಏರ್ಪೋರ್ಟ್ಗೆ. ಪಾಕ್ನ ಫೈಟರ್ ಜೆಟ್ ಅನ್ನ ಭಾರತ ಯಶಸ್ವಿಯಾಗಿ ಉಡೀಸ್ ಮಾಡಿದೆ. ಈಗಾಗಲೇ ಹೇಳ್ತಾ ಇದ್ದೆ, ಗಗನದಲ್ಲಿ ಮುಖಾಮುಖಿಯಾಗಿದ್ದು ಭಾರತದ ಫೈಟರ್ ಜೆಟ್ ಹಾಗೂ ಪಾಕ್ನ ಫೈಟರ್ ಜೆಟ್. ಪಾಕ್ನ ಫೈಟರ್ ಜೆಟ್ ಅನ್ನ ಭಾರತ ಉಡೀಸ್ ಮಾಡಿ ಹಾಕಿದೆ. ಅಧಿಕೃತವಾದ ಯುದ್ಧನ ಇದು. ಮತ್ತಿನ್ನೇನು, ಫೈಟರ್ ಜೆಟ್ಗಳನ್ನು ಕಳಿಸಿ ಭಾರತ ನಮ್ಮ ವಾಯು ಕೇಂದ್ರದ ಒಳಗಡೆ ಬಂದಿದೆ. ನಮ್ಮ ಏರ್ ಸ್ಪೇಸ್ ಒಳಗಡೆ ಬಂದಿರತಕ್ಕಂಥದ್ದು ಪಾಕ್ನ ಫೈಟರ್ ಜೆಟ್ ಅನ್ನ ಇದೀಗ ಉಡೀಸ್ ಮಾಡಲಾಗಿದೆ. ರಣರಂಗದ ಅತಿ ದೊಡ್ಡ ಸುದ್ದಿ ವೀಕ್ಷಕರೇ, ಪಾಕ್ನ 2 ಫೈಟರ್ ಜೆಟ್ಗಳನ್ನ ಭಾರತ ಉಡೀಸ್ ಮಾಡಿದೆ. ಶ್ರೀನಗರದಲ್ಲಿ ಭಾರತೀಯ ವಾಯುಸೇನೆ ದಾಳಿ ನಡೆಸಿರ್ತಕ್ಕಂಥದ್ದು. ಪಾಕ್ ದಾಳಿಗೆ ಪ್ರತಿದಾಳಿಯಾಗಿ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ. ಭಾರತೀಯ ವಾಯುಸೇನೆ ದಾಳಿ ಮಾಡಿರ್ತಕ್ಕಂಥದ್ದು ಶ್ರೀನಗರದಲ್ಲಿ. ಪಾಕ್ ವಾಯುಸೇನೆಗೆ ಪ್ರತಿದಾಳಿಯಾಗಿ ಪಾಕ್ನ ಯುದ್ಧ ವಿಮಾನಗಳ ಮೇಲೆ ಭಾರತೀಯ ವಾಯುಸೇನೆ ದಾಳಿ ಮಾಡಿದೆ. 2 ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಲಾಗಿದೆ. ತನ್ನ ಇದ್ದಬದ್ದ ಪರಿಶ್ರಮವನ್ನೆಲ್ಲ ಉಪಯೋಗಿಸಿಕೊಂಡು, ತನ್ನ ಇದ್ದಬದ್ದ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಪಾಕಿಸ್ತಾನ ಫೈಟರ್ ಜೆಟ್ಗಳನ್ನ, ಯುದ್ಧ ವಿಮಾನಗಳನ್ನ ಭಾರತದ ಮೇಲೆ ಹಾರಿ ಬಿಡ್ತಾ ಇದೆ, ಭಾರತದತ್ತ ತೂರಿ ಬಿಡ್ತಾ ಇದೆ. ಆದರೆ ಅತ್ಯಂತ ಯಶಸ್ವಿಯಾಗಿ ಭಾರತ ಪಾಕ್ನ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೆ. 2 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ. ನಾವು ಇದುವರೆಗೂ ಪಾಕಿಸ್ತಾನದ ಏರ್ ಬೇಸ್ನ ನಾವು ಯಾವುದೇ ಒಂದು ವಾಯು ಪ್ರದೇಶವನ್ನ ನಾವು ಪ್ರವೇಶ ಮಾಡಿಲ್ಲ. ಪಾಕ್ನ ವಾಯು ಪ್ರದೇಶವನ್ನ, ಎಲ್ಒಸಿಯನ್ನ ಯಾವುದೇ ತರದಲ್ಲೂ ಭಾರತ ದಾಟಿಲ್ಲ. ಆದರೆ ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ ಎಲ್ಒಸಿಯನ್ನ ದಾಟಿ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದನ್ನ ಅತ್ಯಂತ ಯಶಸ್ವಿಯಾಗಿ ಭಾರತ ತಡೀತಾ ಇದೆ. ಪ್ರತಿಯೊಂದು ಸಿಕ್ಕಾಪಟ್ಟೆ ಗುಂಡಿನ ದಾಳಿ ನಡೆಸಲಾಗ್ತಾ ಇದೆ. ಶ್ರೀನಗರ ಏರ್ಪೋರ್ಟ್ ಮೇಲೆ ಪಾಕ್ ದಾಳಿಗೆ ಯತ್ನ. ಶ್ರೀನಗರದ ಏರ್ಪೋರ್ಟ್ನಲ್ಲಿ ನಾವು ಸಾಕಷ್ಟು ಬಿಗಿ ರಕ್ಷಣಾ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಆದರೂ ಪಾಕ್ ದಾಳಿ ನಡೆಸಿದೆ ಶ್ರೀನಗರ ಏರ್ಪೋರ್ಟ್ಗೆ. ಪಾಕ್ನ ಫೈಟರ್ ಜೆಟ್ ಅನ್ನ ಭಾರತ ಯಶಸ್ವಿಯಾಗಿ ಉಡೀಸ್ ಮಾಡಿದೆ. ಈಗಾಗಲೇ ಹೇಳ್ತಾ ಇದ್ದೆ, ಗಗನದಲ್ಲಿ ಮುಖಾಮುಖಿಯಾಗಿದ್ದು ಭಾರತದ ಫೈಟರ್ ಜೆಟ್ ಹಾಗೂ ಪಾಕ್ನ ಫೈಟರ್ ಜೆಟ್. ಪಾಕ್ನ ಫೈಟರ್ ಜೆಟ್ ಅನ್ನ ಭಾರತ ಉಡೀಸ್ ಮಾಡಿ ಹಾಕಿದೆ. ಅಧಿಕೃತವಾದ ಯುದ್ಧನ ಇದು. ಮತ್ತಿನ್ನೇನು, ಫೈಟರ್ ಜೆಟ್ಗಳನ್ನು ಕಳಿಸಿ ಭಾರತ ನಮ್ಮ ವಾಯು ಕೇಂದ್ರದ ಒಳಗಡೆ ಬಂದಿದೆ, ನಮ್ಮ ಏರ್ ಸ್ಪೇಸ್ ಒಳಗಡೆ ಬಂದಿರತಕ್ಕಂಥದ್ದು. ಪಾಕ್ನ ಫೈಟರ್ ಜೆಟ್ ಅನ್ನ ಇದೀಗ ಉಡೀಸ್ ಮಾಡಲಾಗಿದೆ. ರಣರಂಗದ ಅತಿ ದೊಡ್ಡ ಸುದ್ದಿ ವೀಕ್ಷಕರೇ, ಪಾಕ್ನ 2 ಫೈಟರ್ ಜೆಟ್ಗಳನ್ನ ಭಾರತ ಉಡೀಸ್ ಮಾಡಿದೆ. ಶ್ರೀನಗರದಲ್ಲಿ ಭಾರತೀಯ ವಾಯುಸೇನೆ ದಾಳಿ ನಡೆಸಿರ್ತಕ್ಕಂಥದ್ದು. ಪಾಕ್ ದಾಳಿಗೆ ಪ್ರತಿದಾಳಿಯಾಗಿ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ. ಭಾರತೀಯ ವಾಯುಸೇನೆ ದಾಳಿ ಮಾಡಿರ್ತಕ್ಕಂಥದ್ದು ಶ್ರೀನಗರದಲ್ಲಿ. ಪಾಕ್ ವಾಯುಸೇನೆಗೆ ಪ್ರತಿದಾಳಿಯಾಗಿ ಪಾಕ್ನ ಯುದ್ಧ ವಿಮಾನಗಳ ಮೇಲೆ ಭಾರತೀಯ ವಾಯುಸೇನೆ ದಾಳಿ ಮಾಡಿದೆ. 2 ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಲಾಗಿದೆ. ತನ್ನ ಇದ್ದಬದ್ದ ಪರಿಶ್ರಮವನ್ನೆಲ್ಲ ಉಪಯೋಗಿಸಿಕೊಂಡು, ತನ್ನ ಇದ್ದಬದ್ದ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಪಾಕಿಸ್ತಾನ ಫೈಟರ್ ಜೆಟ್ಗಳನ್ನ, ಯುದ್ಧ ವಿಮಾನಗಳನ್ನ ಭಾರತದ ಮೇಲೆ ಹಾರಿ ಬಿಡ್ತಾ ಇದೆ, ಭಾರತದತ್ತ ತೂರಿ ಬಿಡ್ತಾ ಇದೆ. ಆದರೆ ಅತ್ಯಂತ ಯಶಸ್ವಿಯಾಗಿ ಭಾರತ ಪಾಕ್ನ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೆ. 2 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ. ನಾವು ಇದುವರೆಗೂ ಪಾಕಿಸ್ತಾನದ